ನಮ್ಮ ಚಾನಲ್ನಲ್ಲಿ ಈ ದಿನ ನಾವು ಇಂಗ್ಲೀಷ್ ಮಾಡೆಲ್ ಪೇಪರ್ನ 4ನೇ ಆವೃತ್ತಿಯ ಕ್ವಶನ್ಗಳ ಬಗ್ಗೆ ಕೀ ಆನ್ಸರ್ ನೋಡ್ತಾ ಹೋಗೋಣ. ನಮ್ಮ ಈ ಚಾನಲ್ನಲ್ಲಿ 10ನೇ ತರಗತಿ ವಿದ್ಯಾರ್ಥಿಗಳು ಉಪಯುಕ್ತವಾಗುವಂಥ ಎಲ್ಲ ಭಾಷೆಯ ಕೀ ಆನ್ಸರ್ಗಳು ದೊರೆಯುತ್ತವೆ. ಅದನ್ನು ತಗೊಂಡು ಅಭ್ಯಾಸವನ್ನು ಮಾಡಿರಿ ಮತ್ತು SSLC ಪರೀಕ್ಷೆಗಳಲ್ಲಿ ಉತ್ತಮ ಅಂಕವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕ್ಲಾಸನ್ನು ನಾವು ಪ್ರಾರಂಭವನ್ನು ಮಾಡೋಣ. ಸೊ 4ನೇ ಪೇಪರಲ್ಲಿ ಬರ್ತಕ್ಕಂಥದ್ದು ಮೊದಲ ಒಂದು ಕ್ವಶನ್ ಏನು ಅಂತ ಹೇಳಿದ್ರೆ, 4 alternatives are given for each of the following question. In complete statement, choose the correct alternative and write a complete answer along with this letter of alphabet ಕೊಟ್ಟಿದ್ದಾರೆ. ಮೊದಲನೇ ಪ್ರಶ್ನೆ, choose the appropriate question tag for the following statement. Workers participated in the blood donation camp. ನೋಡಿ, ಇಲ್ಲಿ ಆಲ್ಟರ್ನೇಟಿವ್ ಅಂತ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಕ್ವಶನ್ ಟ್ಯಾಗ್ ಕೊಟ್ಟಿದ್ದಾರೆ. ಕ್ವಶನ್ ಟ್ಯಾಗ್ ಅಂತ ಹೇಳಿದ್ರೆ ಈ ಕ್ವಶನ್ ಟ್ಯಾಗಲ್ಲಿ ನಾವು ಸ್ಟೇಟ್ಮೆಂಟು ಪಾಸಿಟಿವ್ ಇದ್ದರೆ ನೆಗೆಟಿವ್ ತೊಗೋಬೇಕು, ಅಥವಾ ಸ್ಟೇಟ್ಮೆಂಟು ನೆಗೆಟಿವ್ ಇದ್ದರೆ ಪಾಸಿಟಿವ್ ನಾವು ಏನು ಮಾಡೋಕ್ಕೆ ಇಲ್ಲಿ ತೊಗೊಳ್ಬೇಕು ಅನ್ನುವಂಥದ್ದು. ಓಕೆನಾ? ಸೊ ವರ್ಕರ್ಸ್ ಪಾರ್ಟಿಸಿಪೇಟ್ ಇನ್ ದ ಬ್ಲಡ್ ಡೊನೇಷನ್ ಕ್ಯಾಂಪ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಸ್ಟೇಟ್ಮೆಂಟ್ ಇದೇನು ಪಾರ್ಟಿಸಿಪೇಟ್ ಇನ್ ಬ್ಲಡ್ ಡೊನೇಷನ್ ಕ್ಯಾಂಪ್ ಅಂದರೆ ಇದು ಪಾಸಿಟಿವಲ್ಲಿದೆ. ಪಾಸಿಟಿವಲ್ಲಿದ್ದಾಗ ನಾವು ನೆಗೆಟಿವ್ ಟ್ಯಾಗನ್ನು ತೊಗೊಳ್ಬೇಕು. ನೆಗೆಟಿವ್ ಟ್ಯಾಗ್ ಅಂದರೆ ಇಲ್ಲಿ ಎ ಡೋಂಟ್ ದೇ ಇದೆ ಮತ್ತು ಸಿ ಡಿಡೆಂಟ್ ದೇ ಇದೆ. ಸೊ ಇವೆರಡರಲ್ಲಿ ಒಂದೊಂದು ಚೂಸ್ ಮಾಡಬೇಕು. ವರ್ಕರ್ಸ್ ಅಂದರೆ ಅದೇನಾಗುತ್ತೆ, ನಾವು ಸ್ಟೇಟ್ಮೆಂಟನ್ನು ಟ್ಯಾಗ್ ಮಾಡಿದಾಗ ದೇ ಅಂತ ಆಗುತ್ತೆ. ಸೊ ಇಲ್ಲೂ ದೇ ಇದೆ, ಇಲ್ಲೂ ದೇ ಇದೆ. ಓಕೆನಾ? ಸೊ ಇಲ್ಲಿ ಪಾರ್ಟಿಸಿಪೇಟೆಡ್ ಫಾಸ್ಟ್ ಟೆನ್ಸ್ ಫಾರ್ಮಲ್ಲಿರೋದ್ರಿಂದ ನಾವಿಲ್ಲಿ ಆಪ್ಷನ್ ಸಿ ಇದೆ, ಡಿಡೆಂಟ್ ದೇ, ಇದನ್ನು ಆಪ್ಷನ್ ಆಗಿ ಏನು ಮಾಡೋಕೆ ನಾವಿಲ್ಲಿ ತೊಗೊಳ್ಬೇಕು ಅನ್ನುವಂಥದ್ದು. ಸೊ ಮೊದಲನೇ ಕ್ವಶನಿಗೆ ಆನ್ಸರ್ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಅಂದರೆ ವರ್ಕರ್ಸ್ ಪಾರ್ಟಿಸಿಪೇಟೆಡ್ ಇನ್ ದ ಬ್ಲಡ್ ಡೊನೇಷನ್ ಕ್ಯಾಂಪ್ ಅಂದರೆ ಸಿ ಆನ್ಸರ್, ಡಿಡೆಂಟ್ ದೇ ಈಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಎರಡನೇ ಪ್ರಶ್ನೆಗೆ ಹೋಗೋಣ. ರೀಡ್ ದ ಫಾಲೋಯಿಂಗ್ ಸೆಂಟೆನ್ಸ್ ಆ್ಯಂಡ್ ಚೂಸ್ ದ ಇನ್ಫಿನಿಟಿವ್ ಕೇಳಿದ್ದಾರೆ. ಸೊ ಇನ್ಫಿನಿಟಿವ್ ಅಂತ ಹೇಳಿದ್ರೆ ಇಲ್ಲಿ ವಿ ಆರ್ ಗ್ಯಾದರ್ಡ್ ಎಟ್ ದ ಪ್ಲೇ ಗ್ರೌಂಡ್ ಟು ರಿಸೀವ್ ದ ಚೀಫ್ ಗೆಸ್ಟ್ ಅಂತ ಕೇಳಿದರೆ, ನೀವಿಲ್ಲಿ ತಲೆನೇ ಕಟ್ಸ್ಕೊಳಕ್ಕೆ ಹೋಗ್ಬಾರ್ದು. ಇನ್ಫಿನಿಟಿವ್ ಅಂತ ಕೇಳಿದಾಗ, ಇನ್ಫಿನಿಟಿವ್ ಅಂತ ನಿಮ್ಗೆ ಏನಾದ್ರು ಪ್ರಶ್ನೆ ಬಂದಾಗ ಸೊ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಟು ಇರುತ್ತಲ್ಲ, ಯಾವ ಆಪ್ಷನಲ್ಲಿ ಟು ಇರುತ್ತೆ ದಟ್ ಈಸ್ ದ ಏನು ಇನ್ಫಿನಿಟಿವ್ ಅಂತ ಹಾಕಿದ್ರೆ ಏನೂ ತೊಂದರೆ ಇಲ್ಲ. ಸೊ ಒಂದು ವೇಳೆ ನಿಮ್ಮ ಆಪ್ಷನ್ ಆನ್ಸರ್ಗಳಿಗೆ 2 ಟು ಇತ್ತಪ್ಪ, 2 ಟು ಕೊಟ್ಟಿದ್ರು ಅಂತ ಹೇಳಿದ್ರೆ ಅದರಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಟು ಮತ್ತು ಅದರಲ್ಲಿ ವರ್ಬ್ ಇರಬೇಕು. ಟು ಮತ್ತು ವರ್ಬ್ ಇದ್ದರೆ ದಟ್ ಈಸ್ ದ ರೈಟ್ ಆನ್ಸರ್. ಇಲ್ಲಿ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಒಂದೇ ಒಂದು ಟು ಇದೆ, ಒಂದೇ ಒಂದು ಟು ಕೊಟ್ಟಿರೋದ್ರಿಂದ ಸೊ ದಿಸ್ ಈಸ್ ದ ರೈಟ್ ಆನ್ಸರ್. ಟು ರಿಸೀವ್ ಅನ್ನೋದು ಇಲ್ಲಿ ನಿಮಗೆ ಇನ್ಫಿನಿಟಿವ್ ಆಗುತ್ತೆ. ಸೊ ಹಾಗಾಗಿ ಅದು ರೈಟ್ ಆನ್ಸರ್. ಪ್ರಶ್ನೆ ಸಂಖ್ಯೆ 3ಕ್ಕೆ ಹೋಗೋಣ. ಸೊ ರೀಡ್ ದ ಗಿವನ್ ಕಾನ್ವರ್ಸೇಷನ್ ಅಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್ ಅಂತ ಕೇಳಿದ್ದಾರೆ. ಸೊ ಅಂಡರ್ಲೈನ್ ಸೆಂಟೆನ್ಸ್ ಇಲ್ಲಿ ಯಾವುದು ಅಂತ ಹೇಳಿದ್ರೆ, ಟೀಚರ್ ಹಲೋ ಸರ್, ಗುಡ್ ಮಾರ್ನಿಂಗ್, ಹೌ ಆರ್ ಯು? ಸ್ಟೂಡೆಂಟ್ ಹೇಳ್ತಾರೆ, ಅದಕ್ಕೆ ಟೀಚರ್ ಹೇಳ್ತಾರೆ ವೆರಿ ಗುಡ್ ಮಾರ್ನಿಂಗ್, ಐ ಆಮ್ ಫೈನ್, ಥ್ಯಾಂಕ್ ಯು. Student, would you please provide me the detail of geographical features of India ಅಂತ ಕೇಳ್ತಾರೆ. ಸೊ ಟೀಚರ್ ಶೋರ್ ಐ ವಿಲ್ ಪ್ರೊವೈಡ್ ಟು ಇಟ್ ಯು ಹೇಳ್ತಾರೆ. ಸೊ ಗಿವಿಂಗ್ ಡೈರೆಕ್ಷನ್, ಬಿ ಮೇಕಿಂಗ್ ರಿಕ್ವೆಸ್ಟ್, ಎಕ್ಸ್ಪ್ರೆಸಿಂಗ್ ಅಗ್ರಿಮೆಂಟ್, ಡಿ ಆಫರಿಂಗ್ ಹೆಲ್ಪ್ ಅಂತ ಕೇಳ್ತಾರೆ. ಸೊ ಇವು 4 ಆಪ್ಷನ್ಗಳಲ್ಲಿ ನಿಮ್ಗೆ ರೈಟ್ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಮೇಕಿಂಗ್ ರಿಕ್ವೆಸ್ಟ್ ಯಾಕೆ ಬರುತ್ತೆ ಅಂತ ಹೇಳಿದ್ರೆ ಈ ಒಂದು ವುಡ್ ಯು ಪ್ಲೀಸ್, ನೋಡಿ ಸ್ಟೇಟ್ಮೆಂಟಲ್ಲಿ ವುಡ್ ಯು ಪ್ಲೀಸ್ ಅಂತ ಇದೆ, ಪ್ಲೀಸ್ ಅಂತ ಇರೋದ್ರಿಂದ ಇದು ಲ್ಯಾಂಗ್ವೇಜ್ ಫಂಕ್ಷನ್ ಯಾವುದಾಗುತ್ತೆ ಅಂದರೆ ಮೇಕಿಂಗ್ ರಿಕ್ವೆಸ್ಟ್ ಆಗುತ್ತೆ. ಇದು ಇಲ್ಲಿ ರೈಟ್ ಆನ್ಸರ್. ಅಂದರೆ ಗಿವಿಂಗ್ ಡೈರೆಕ್ಷನ್ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಯಾರೋ ಒಬ್ಬರಿನ ಅಡ್ರೆಸ್ ಕೇಳ್ತಾರೆ, ಸ್ಕೂಲ್ ಅಡ್ರೆಸ್ಸು ಯಾವುದೋ ಮನೆ ಅಡ್ರೆಸ್ ಕೇಳ್ತಾರೆ, ಗೋ ಸ್ಟ್ರೈಟ್, ಟೇಕ್ ಲೆಫ್ಟ್, ಟೇಕ್ ರೈಟ್, ಈ ಥರ ಯಾವುದೋ ಸ್ಟೇಟ್ಮೆಂಟ್ ಬಂದರೆ ಅದು ಗಿವಿಂಗ್ ಡೈರೆಕ್ಷನ್ ಆಗುತ್ತೆ. ಆ್ಯಂಡ್ ದೆನ್ ಎಕ್ಸ್ಪ್ರೆಸಿಂಗ್ ಅಗ್ರಿಮೆಂಟ್ ಅಂದರೆ ಅಕಸ್ಮಾತ್ ಯಾರೋ ನಿಮಗೆ ಬರ್ತಾರೆ ಜೊತೆ ಮಾರ್ಕೆಟ್ಗೆ ಹೋಗೋಕ್ಕೆ ಅಥವಾ ಇನ್ನೆಲ್ಲಿಗೆ ಹೋಗೋಕ್ಕೆ ಕರೀತಾರೆ, ಹಾಸ್ಪಿಟ್ಲಿಗೆ ಹೋಗಿ ಕರೀತಾರೆ, ಎಸ್ ಐ ವಿಲ್ ಕಮ್ ವಿತ್ ಯು ಅಂತ ಹೇಳಿದ್ರೆ ಅದು ಎಕ್ಸ್ಪ್ರೆಸಿಂಗ್ ಅಗ್ರಿಮೆಂಟ್ ಆಗುತ್ತೆ. ಇನ್ನು ಆಫರಿಂಗ್ ಹೆಲ್ಪ್ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ಸೊ ನೀವು ಬರ್ತೀರಾ ಅಂತ ಕೇಳ್ತಾರೆ, ನಮ್ಮ ಜೊತೆಗೆ ಬರ್ತೀರಾ ಅಂತ ಕೇಳ್ತಾರೆ, ಆ ಟೈಮಲ್ಲಿ ಏನಾಗ್ತದೋ ಆಫರಿಂಗ್ ಹೆಲ್ಪ್ ಕೇಳಂಗೆ ಆಗುತ್ತೆ. ಸೊ ಹಂಗಾಗಿ ಆವಾಗ ಅದನ್ನು ತೊಗೋಬೇಕು. ಬಟ್ ಇಲ್ಲಿ ರೈಟ್ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಮೇಕಿಂಗ್ ರಿಕ್ವೆಸ್ಟ್ ಇಸ್ ದ ರೈಟ್ ಆನ್ಸರ್ ಅಂತ ಅರ್ಥ. ಓಕೆ, ಸೊ ಕ್ವಶನ್ ನಂಬರ್ 4.
Question number 4, read the following conversation and fill in the blank choosing the most appropriate words to complete. if clause ಕೇಳಿದ್ರೆ if clause. ಸೊ if clause ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಇಲ್ಲಿ ಎರಡು ಬರ್ತಾ ಹೋಗುತ್ತೆ. ಯಾವುದು ಅಂತ ಹೇಳಿದ್ರೆ ಒಂದು ವುಡಂಟ್ ಯಾವ ಬರುತ್ತೆ ಅಥವಾ ವುಡ್ ಯಾವ ಬರುತ್ತೆ. ನೋಡಿ ನಿರ್ಮಲಾ, ಇಫ್ ಯು ಹ್ಯಾಡ್ ಫಾಲೋಡ್ ಮೈ ಡಯಟ್ ಪ್ಲ್ಯಾನ್ ಯು ಡ್ಯಾಶ್ ಸಾಟ್ ಮೆಡಿಕಲ್ ಹೆಲ್ಪ್ ಅಂತ ಕೇಳಿದ್ದಾರೆ. ಸೊ ನೀವು ನನ್ನ ಒಂದು ಏನಿದೆ ಈ ಮೆಡಿಕಲ್ ಡಯಟನ್ನು ಫಾಲೋ ಮಾಡಿದರೆ ನೀವು ಮೆಡಿಕಲ್ಗೆ ಹೆಲ್ಪ್ ತೊಗೊಳ್ಳೋದು ಇಲ್ಲ ಆಗಾಗುತ್ತೆ ಅಂತ. ಅಂದರೆ ನೀವು ಮೆಡಿಕಲ್ ಹೆಲ್ಪೇ ಬೇಡ, ನಿಮಗೆ ಹಾಗೆ ಜೀವನ ಮಾಡ್ತೀರಾ ಅಂತ ಅರ್ಥ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಸಿ ವುಡಂಟ್ ಹ್ಯಾವ್ ಅಂತ. ಸಿ ವುಡಂಟ್ ಹ್ಯಾವ್ ಇಸ್ ದ ರೈಟ್ ಆನ್ಸರ್. ಇದನ್ನು ರೈಟ್ ಆನ್ಸರ್ ತೊಗೋಬೇಕು. ಸಾಮಾನ್ಯವಾಗಿ ಈ ಥರ ಕ್ವಶನ್ ಕೇಳಿದ್ರೆ ನಿಮಗೆ ಒಂದು ವುಡ್ ಹ್ಯಾವ್ ಇರುತ್ತೆ, ಇಲ್ಲ ಇನ್ನೊಂದು ಸಿ ವುಡಂಟ್ ಹ್ಯಾವ್ ಇರುತ್ತೆ. ಇವೆರಡರಲ್ಲಿ ಒಂದು ಚಾಯ್ಸ್ ಮಾಡಿ ಬರೀಬೇಕು. ಸ್ಟೇಟ್ಮೆಂಟ್ ನೋಡಿಕೊಂಡ್ರೆ ನಿಮ್ಗೆ ಆನ್ಸರ್ ಅಂತ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ. ಸೊ ಈ ರೀತಿಯಾಗಿ ಅದನ್ನು ತೊಗೊಳ್ಬೋದು ಅಂತ ಅರ್ಥ. ಸೊ ಇಲ್ಲಿ ಆನ್ಸರ್ ಸಿ. ನೆಕ್ಸ್ಟು ಫಿಫ್ತ್ ಕ್ವಶನ್ಗೆ ಹೋಗ್ಬಿಡೋಣ. ಫಿಫ್ತ್ ಕ್ವಶನಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ ಒನ್ ಸಿಲಬಲ್ ಅಂತ ಕೇಳಿದ್ದಾರೆ. ಒಂದು ಸಿಲಬಲ್ ಇರುವಂಥ ವರ್ಡನ್ನು ಏನು ಮಾಡ್ಬೇಕು, ನೀವು ಇಲ್ಲಿ ಐಡೆಂಟಿಫೈ ಮಾಡಿ ಬರಿಬೇಕು. ಹೆಂಗೆ ಐಡೆಂಟಿಫೈ ಮಾಡೋದು? ಸೊ ಸಿಲಬಲ್ಸಲ್ಲಿ ಏನು ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ವರ್ಡಲ್ಲಿರ್ತಕ್ಕಂಥ ಏನು ಓವೆಲ್ಸ್ ಇದೆಯಲ್ಲ, ಓವೆಲ್ಸನ್ನು ಕಂಡುಹಿಡಬೇಕು. ಇಲ್ಲಿ ನೋಡಿ, ಬರ್ಡ್ ಕೊಟ್ಟಿದ್ದಾರೆ, ಪೇಂಟಿಂಗ್ ಕೊಟ್ಟಿದ್ದಾರೆ, ವಿಸಿಟ್ ಕೊಟ್ಟಿದ್ದಾರೆ, ಐಮೀನ್ ಕೊಟ್ಟಿದ್ದಾರೆ. ಸೊ ಈ 4 ಪದಗಳಲ್ಲಿರ್ತಕ್ಕಂಥ ಓವೆಲ್ ಸೌಂಡ್ ಓವೆಲ್ಸ್ ಗೊತ್ತಾದರೆ ನಿಮಗೆ ಸಿಲಬಲ್ ಗೊತ್ತಾಗುತ್ತೆ. ಸೊ ಬರ್ಡ್ ನೋಡಿ ಒಂದಿದೆ, ಪೇಂಟಿಂಗಲ್ಲಿ 1, 2 ಇದೆ, ಓಕೆ, ವಿಸಿಟಲ್ಲೂ 2 ಇದೆ, ಐಮೀನಲ್ಲಿ 1, 2 ಇದೆ. ಇದು ಇನ್ನೂ ಈಸಿಯಾಗಿ ಕಂಡುಹಿಡಿದು ಹೆಂಗೆ ಅಂತ ಹೇಳಿದ್ರೆ ನಿಮ್ಮ ಕೆಳದವಡೆಯಲ್ಲಿ ಕೈಯನ್ನು ಬೆರಳು ಅಡ್ಡ ಇಟ್ಕೊಂಡು ಆ ಪದವನ್ನು ಪ್ರೊನೌನ್ಸ್ ಮಾಡಿದಾಗ ಎಷ್ಟು ಸಾರಿ ನಿಮ್ಮ ದವಡೆ ನಿಮ್ಮ ಕೈಗೆ ಟಚ್ ಆಗುತ್ತೋ ಅಷ್ಟು ಸಿಲಬಲ್ ಇದೆ ಅಂತ ಅರ್ಥ. ಸೊ ಈ ರೀತಿಯಾಗಿ ಅದನ್ನು ಈಸಿಯಾಗಿ ಐಡೆಂಟಿಫೈ ಮಾಡಿ ನೀವು ಎಕ್ಸಾಮಿನೇಷನಲ್ಲಿ 1 ಅಂಕವನ್ನು ಪಡ್ಕೊಳ್ಬೋದು. ಬರ್ಡ್ ಅಂತ ಪ್ರೊನೌನ್ಸ್ ಮಾಡಿದಾಗ ಒಂದೇ ಒಂದು ಸರಿ ನಿಮ್ಮ ಜಾ ಏನಿದೆ ನಿಮ್ಮ ಕೈ ಟಚ್ ಆಗುತ್ತೆ. ಪೇಂಟಿಂಗ್ ಅಂತ 2 ಸರಿ ಟಚ್ ಆಗುತ್ತೆ. ವಿಸಿಟ್ 2 ಸರಿ ಟಚ್ ಆಗುತ್ತೆ. ಯಾಮಿನ್ ಅಂತ ಇದು 2 ಸರಿ ಟಚ್ ಆಗುತ್ತೆ. ಸೊ ಬರ್ಡ್ ಅಂತ ಪ್ರೊನೌನ್ಸ್ ಮಾಡಿದಾಗ ಇಲ್ಲಿ ಒಂದೇ ಒಂದು ಸರಿ ಟಚ್ ಆಗುತ್ತೆ. ಸೊ ಹಾಗಾಗಿ ಬರ್ಡ್ ಈಸ್ 1 ಸಿಲಬಲ್ ವರ್ಡ್. ಸೊ ಬರ್ಡ್ ಇಲ್ಲಿ ರೈಟ್ ಆನ್ಸರ್ ಅಂತ ಅರ್ಥ. ಓಕೆ, ಸೊ ಪ್ರಶ್ನೆ ಸಂಖ್ಯೆ 6ಕ್ಕೆ ಹೋಗೋಣ ಈಗ. ಕ್ವಶನ್ ನಂಬರ್ 6, ಕಂಬೈನ್ ದ ಫಾಲೋಯಿಂಗ್ ಸೆಂಟೆನ್ಸ್ ಯೂಸಿಂಗ್ ಸೊ ದಟ್. ಸೊ ಇಲ್ಲಿ ಕಂಬೈನ್ ದ ಫಾಲೋಯಿಂಗ್ ಸೆಂಟೆನ್ಸ್ ಯೂಸಿಂಗ್ ಸೊ ಮತ್ತು ದಟ್ ಇವೆರಡು ಪದಗಳನ್ನು ಬಳಸಿ ಇಲ್ಲಿ 2 ಸೆಂಟೆನ್ಸ್ ಕೊಟ್ಟಿದ್ದಾರೆ. ದಿಸ್ ಸಮ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ಮೀ ಫುಲ್ ಸ್ಟಾಪ್ ಐ ಕ್ಯಾನಾಟ್ ಸಾಲ್ವ್ ಇಟ್. 2 ಸೆಂಟೆನ್ಸ್ ಕೊಟ್ಟಿದ್ದಾರೆ. ಈ 2 ಪದಗಳನ್ನ ಬಳಸಿ ಈ 2 ಸೆಂಟೆನ್ಸ್ಗಳನ್ನು ಒಂದೇ ಸೆಂಟೆನ್ಸ್ ಫಾರ್ಮೇಷನ್ ಮಾಡಬೇಕು. ಸೊ ಆ ರೀತಿಯಾಗಿ ಮಾಡಬೇಕು. ಹೆಂಗೆ ಮಾಡೋದು ಇದನ್ನು ಅಂತ ಹೇಳಿದ್ರೆ ದ ಸಮ್ ಈಸ್ ಸೋ ಡಿಫಿಕಲ್ಟ್, ದ ಸಮ್ ಈಸ್ ವೆರಿ ಡಿಫಿಕಲ್ಟ್ ಇದೆಯಲ್ಲ, ವೆರಿ ಡಿಫಿಕಲ್ಟ್ ವೆರಿ ತೆಗೆದುಬಿಟ್ಟು ಸೋ ಡಿಫಿಕಲ್ಟ್ ಯಾರಿಗೆ, ಫಾರ್ ಮೀ ಸೇಮ್ ಕೊಟ್ಟಿದ್ದಾರೆ. ದ ಸಮ್ ಈಸ್ ಸೋ ಡಿಫಿಕಲ್ಟ್ ಫಾರ್ ಮೀ ದಟ್ ಇಲ್ಲಿ ಫುಲ್ ಸ್ಟಾಪ್ ಅಂತ ತೆಗೆದುಬಿಡಬೇಕು. ಫುಲ್ ಸ್ಟಾಪ್ ಅಂತ ತೆಗೆದುಬಿಟ್ಟು ದಟ್ ಐ ಕ್ಯಾನಾಟ್ ಸಾಲ್ವ್ ದಿಸ್, ದಟ್ ಹಾಕಿ ಐ ಕ್ಯಾನಾಟ್ ಸಾಲ್ವ್ ದಿಸ್ ಅಂತ ಹಾಕಿದ್ರೆ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. 1-2-3 ಸರಿ ಪ್ರಾಕ್ಟೀಸ್ ಮಾಡಿದ್ರೆ ಸೊ ದಟ್ಟಿಂದ ನಿಮಗೆ ಅದು ಆನ್ಸರ್ ಗೊತ್ತಾಗ್ತಾ ಹೋಗುತ್ತೆ. ಮತ್ತು ನೀವೇನು ಮಾಡೋದ್ರು ಅದನ್ನು ಬರೀಬೋದು. ಓಕೆನಾ? ಸೊ ಈ ರೀತಿಯಾಗಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಕ್ವಶನ್ ನಂಬರ್ 7. ಕ್ವಶನ್ ನಂಬರ್ 7ಗೆ ಹೋಗೋಣ. ಕ್ವಶನ್ ನಂಬರ್ 7 ಏನು ಕೇಳಿದ್ದಾರೆ, ಫಿಲ್ ಇನ್ ದ ಬ್ಲಾಂಕ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್ ಕೇಳಿದ್ದಾರೆ. ಆರ್ಟಿಕಲ್ ನಿಮ್ಗೆ ಗೊತ್ತಿದೆ ಯಾವ್ಯಾವುದೇ, ಎ ಇದೆ, ಆ್ಯನ್ ಇದೆ ಮತ್ತು ದ ಇದೆ, 3 ಆರ್ಟಿಕಲ್ ಇರುತ್ತೆ. ಸೊ ಇಲ್ಲಿ ಹೂ ಈಸ್ ಡ್ಯಾಶ್ ಟಫೆಸ್ಟ್ ಬ್ಯಾಟ್ಸ್ಮನ್ ಇನ್ ದ ಇಂಡಿಯನ್ ಕ್ರಿಕೆಟ್ ಟೀಮ್ ಅಂತ ಕೇಳಿದೆ. ಇಂಡಿಯನ್ ಕ್ರಿಕೆಟ್ ಟೀಮಲ್ಲಿ ಟಫೆಸ್ಟ್ ಬ್ಯಾಟ್ಸ್ಮನ್ ಯಾರು? ಇಲ್ಲಿ ಎ ಬರಬೇಕು, ಆ್ಯನ್ ಬರಬೇಕು, ದ ಬರಬೇಕು ಅನ್ನೋದು ನಮಗೆ ಗೊತ್ತಾಗಬೇಕು. ಸೊ ಹೂ ಈಸ್ ದ ಟಫೆಸ್ಟ್ ಕೇಳಿದೆ ನೋಡಿ, EST ಇದೆ. ಸೊ EST ಅಂದರೆ ಸೂಪರ್ಲೇಟಿವ್ ಡಿಗ್ರಿಲಿ ಇದೆ. ಇದು ಸೂಪರ್ಲೇಟಿವ್ ಡಿಗ್ರಿಲಿ ಇದ್ದರೆ ಇಲ್ಲಿ ಕಂಪಲ್ಸರಿಯಾಗಿ ನಮಗೇನು ಬರಬೇಕು ಅಂತ ಹೇಳಿದ್ರೆ THE ದಾನೇ ಬರಬೇಕು. ದ ಈಸ್ ದ ರೈಟ್ ಆನ್ಸರ್. ದ ಬಂದರೆ ಮಾತ್ರ ರೈಟ್ ಆನ್ಸರ್ ಆಗುತ್ತೆ. ಇದು ಎ ಅಥವಾ ಆ್ಯನ್ ಹಾಕಿದರೆ ಬರಲ್ಲ. ಓಕೆ, ಸೊ ಹಾಗಾಗಿ 7th ಹೂ ಈಸ್ ದ ಟಫೆಸ್ಟ್ ಬ್ಯಾಟ್ಸ್ಮನ್ ಇನ್ ದ ಇಂಡಿಯನ್ ಕ್ರಿಕೆಟ್ ಟೀಮ್, ದಟ್ ಈಸ್ ದ ರೈಟ್ ಆನ್ಸರ್, ದ. ಸೊ ನೆಕ್ಸ್ಟು 8th ಕ್ವಶನ್ ಹೋಗೋಣ. 8th ಕ್ವಶನ್ ಏನು ಕೇಳಿದೆ ಅಂತ ಹೇಳಿದ್ರೆ ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಕೇಳಿದೆ. ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಡ್. ಅಂಡರ್ಲೈನ್ ವರ್ಡ್ನ
ಪಾರ್ಟ್ಸ್ ಆಫ್ ಸ್ಪೀಚ್ ಯಾವುದು ಅಂತೇಳಿ ಅವ್ರು ಇಲ್ಲಿ ಕೇಳ್ತಾ ಹೋಗಿದ್ದಾರೆ. ಸೊ ಏನು ಮಾಡ್ಬೇಕು ಇಲ್ಲಿ, ದ ಬೈಕ್ ಸ್ಟಾರ್ಟೆಡ್ ಇಮ್ಮಿಡಿಯೇಟ್ಲಿ. ಸೊ ಇಮ್ಮಿಡಿಯೇಟ್ಲಿಗೆ ಏನು ಮಾಡಿದ್ರೆ ಅಂಡರ್ಲೈನ್ ಮಾಡಿದ್ದಾರೆ. ದ ಬೈಕ್ ಇಸ್ ಇಮ್ಮಿಡಿಯೇಟ್ಲಿ ಸ್ಟಾರ್ಟೆಡ್ ಅನ್ನುವಂಥದ್ದು ಇಲ್ಲಿ ಏನಾಗಿದೆ, ವರ್ಬ್ ಇದು ವರ್ಬ್. ಹಾಗಾಗಿ ಇಮ್ಮಿಡಿಯೇಟ್ಲಿ ಏನಾಗುತ್ತೆ, ಅಡ್ವರ್ಬ್. ಇದು ಅಡ್ವರ್ಬ್. ಸೊ ಇದು ವರ್ಬ್ ಆಗಿದ್ರೆ ವರ್ಬ್ ಹೇಗಿದೆ ಅನ್ನೋದನ್ನ ಡಿಸ್ಕ್ರೈಬ್ ಮಾಡುತ್ತೆ ಅಡ್ವರ್ಬ್. ಸೊ ಹಾಗಾಗಿ ಇಮ್ಮಿಡಿಯೇಟ್ಲಿ ಅನ್ನೋದು ಅಡ್ವರ್ಬಿಗೆ ಒಂದು ಉದಾಹರಣೆಯಾಗಿದೆ. ಸೊ ಕ್ವಶನ್ ನಂಬರ್ 8, ದ ಬೈಕ್ ಸ್ಟಾರ್ಟ್ ಇಮ್ಮಿಡಿಯೇಟ್ಲಿ ಅಂದರೆ ಇದು ವರ್ಬ್ ಆಗಿದೆ ಅಂತ ಅರ್ಥ. ಓಕೆ, ಕ್ಲಿಯರ್. ನೆಕ್ಸ್ಟ್ ಕ್ವಶನ್ ನಂಬರ್ 9 ಹೋಗೋಣ. ಕ್ವಶನ್ ನಂಬರ್ 9 ಏನು ಕೇಳ್ತಾರೆ ಅಂತ ಹೇಳಿದ್ರೆ, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದ ಸೂಟಬಲ್ ಲಿಂಕರ್ ಪದವನ್ನು ಬಳಸಬೇಕಿಲ್ಲಿ. ಏನು ಕೇಳಿದ್ದಾರೆ ಇಲ್ಲಿ ಅಂತ ಹೇಳಿದ್ರೆ, ಸ್ಟೂಡೆಂಟ್ಸ್ ವೆಂಟ್ ಟು ದ ಥಿಯೇಟರ್ ಡ್ಯಾಶ್ ದೇ ಡಿಡಂಟ್ ಗೆಟ್ ಟಿಕೆಟ್ಸ್. ಸ್ಟೂಡೆಂಟ್ಸು ಏನು ಮಾಡಿದ್ರು, ಥಿಯೇಟರ್ಗೆ ಹೋದರು ಅಂತ ಟಿಕೆಟ್ಸ್ ಇಲ್ಲ. ಇಲ್ಲೇನು ಬರೋಕ್ಕಾಗಿದ್ರೆ, ಹೋದರೂ ಕೂಡ ಅವರಿಗೆ ಟಿಕೆಟ್ ಸಿಗಲಿಲ್ಲ ಅಂದರೆ ಅವರಿಗೆ ಸ್ಟೂಡೆಂಟ್ ವೆಂಟ್ ಟು ದ ಥಿಯೇಟರ್ ಬಟ್ ದೇ ಡಿಡಂಟ್ ಗೆಟ್ ಟಿಕೆಟ್ಸ್. ಹೋದರೂ ಕೂಡ ಅವರಿಗೆ ಆದರೆ ಅಂತ ಬರ್ತಿಲ್ಲ, ಆದರೆ ಅವರಿಗೆ ಟಿಕೆಟ್ ಸಿಗಲಿಲ್ಲ ಅಂತ. ಸೊ ಇದನ್ನು ಸ್ವಲ್ಪ ನೋಡ್ಕೊಂಡು ಕ್ಲೀನಾಗಿ ಬರೆದ್ರೆ ನಿಮಗೆ ಇಲ್ಲಿಂದ 1 ಅಂಕ ಸಿಗಲಿಕ್ಕೆ ಚಾನ್ಸಸ್ ಇದೆ. ಸೊ ಹಂಗಾಗಿ ವೆರಿ ಈಸಿ, ಸ್ವಲ್ಪ ನೋಡ್ಕೊಂಡು ಕರೆಕ್ಟಾಗಿ ಇದನ್ನು ಹಾಕಬೇಕು ನೀವು ಅಂತ ಅರ್ಥ. ನೆಕ್ಸ್ಟ್ 10ನೇ ಕ್ವಶನ್ಗೆ ಹೋಗೋಣ. ಸೊ 10ನೇ ಕ್ವಶನ್ನಲ್ಲಿ ಏನು ಕೇಳಿದ್ದಾರೆ, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ ಕೇಳಿದ್ದಾರೆ. ಪ್ರಿಪೋಸಿಷನ್, ಚಿಲ್ಡ್ರನ್ ವರ್ ವೇಟಿಂಗ್ ಡ್ಯಾಶ್ ದ ಬಸ್ ಕೇಳಿದ್ದಾರೆ. ಚಿಲ್ಡ್ರನ್ ವೆಯ್ಟ್ ಮಾಡ್ತಾರೆ, ಯಾರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು, ಬಸ್ಸಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಸೊ ಹಾಗಾಗಿ ಇಲ್ಲಿ ಫಾರ್ ಬರುತ್ತೆ. ಚಿಲ್ಡ್ರನ್ ವರ್ ವೇಟಿಂಗ್ ಫಾರ್ ದ ಬಸ್, ಅವ್ರಿಗೆ ಬಸ್ಸಿಗೋಸ್ಕರ ಚಿಲ್ಡ್ರನ್ ಕಾಯ್ತಾಯಿದ್ರು ಅಂತ. ಸೊ ಇದು ನೋಡ್ಕೊಂಡು ಹಾಕಿದ್ರೆ 1 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ನಾವು ಇಮಿಡಿಯೇಟಾಗಿ ಈಗ 11ನೇ ಕ್ವಶನ್ ಬಂದ್ಬಿಡ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ಸ್ ಗಿವನ್ ಇನ್ ದ ಬ್ರಾಕೆಟ್. ಬ್ರಾಕೆಟಲ್ಲಿ ವರ್ಬ್ಸ್ ಕೊಟ್ಟಿದ್ದಾರೆ. ಸೊ ಅದನ್ನು ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮಾಗಿ ಬರಿಬೇಕು. ಸೊ ಇಲ್ಲಿ ಸುನೀಲ್ ಡ್ಯಾಶ್ ಬಿ ವೇಟ್ ಫಾರ್ ಹಿಸ್ ಫ್ರೆಂಡ್ಸ್ ಇನ್ ದ ಬಸ್ ಸ್ಟಾಪ್ ಯೆಸ್ಟರ್ಡೇ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಬಿ ಇರೋದ್ರಿಂದ ಇಲ್ಲಿ ಯಾಮ್ ಬಳಸ್ಬೋದು, ಈಸ್ ಬಳಸ್ಬೋದು, ವಾಸ್ ಬಳಸ್ಬೋದು, ವರ್ ಕೂಡ ಬಳಸ್ಬೋದು. ಇಷ್ಟನ್ನು ಕೂಡ ಬಳಸಲಿಕ್ಕೆ ಇಲ್ಲಿ ಅವಕಾಶ ಇದೆ. ಸೊ ಇಲ್ಲಿ ಟೈಮನ್ನು ಹೇಳುವಂಥ ಒಂದು ವರ್ಡ್ ಇರುತ್ತೆ. ಆ ವರ್ಡ್ ಯಾವುದು ಐಡೆಂಟಿಫೈ ಮಾಡೋಕೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಯೆಸ್ಟರ್ಡೇ ಕೊಟ್ಟಿದ್ದಾರೆ. ಯೆಸ್ಟರ್ಡೇ ಅಂದರೆ ಇದು ನಮ್ಗೆ ಏನು ಹೇಳುತ್ತೆ ಅಂದರೆ ಫಾಸ್ಟ್ ಟೆನ್ಸ್ ಫಾರ್ಮ್. ಇದು ಹಿಂದೆ ಆಗಿರೋ ಘಟನೆ ಬಗ್ಗೆ ನಿನ್ನೆ ಆಗೋಗಿದ್ದ ಘಟನೆ. ಸುನೀಲು ನಿನ್ನೆ ಅವ್ನ ಫ್ರೆಂಡ್ಗೋಸ್ಕರ ಬಸ್ ಸ್ಟಾಪಲ್ಲಿ ಅಂತ ವೆಯ್ಟ್ ಮಾಡ್ತಿದ್ದ ಅಂತ ಅರ್ಥ ಬರುತ್ತೆ. ಸೊ ಆವಾಗ ನಿನ್ನೆ ಆಗಿರೋದ್ರಿಂದ ಇಲ್ಲಿ ನಾವು ಏನು ಹಾಕ್ಬೋದು ಅಂತ ಹೇಳಿದ್ರೆ ಬಿ ಆ ಒಂದು ಸ್ಥಳದಲ್ಲಿ ವಾಸ್ ಹಾಕ್ಬೋದು. ಸುನೀಲ್ ವಾಸ್ ವೆಯ್ಟ್ ಇದೆ, ಅದನ್ನು ವೆಯ್ಟಿಂಗ್ ಅಂತ ಮಾಡಬೇಕು. ಸುನೀಲ್ ವಾಸ್ ವೆಯ್ಟಿಂಗ್ ಫಾರ್ ಹಿಸ್ ಫ್ರೆಂಡ್ಸ್ ಇನ್ ದ ಬಸ್ ಸ್ಟಾಪ್ ಯೆಸ್ಟರ್ಡೇ. ಸೊ ಈ ರೀತಿಯಾಗಿ ನಿಮ್ಗೆ ಯಾವುದೇ ಸೆಂಟೆನ್ಸ್ ಕೊಟ್ಟರು ಕೂಡ ಆ ಸೆಂಟೆನ್ಸಲ್ಲಿ ಟೈಮನ್ನು ಸೂಚಿಸುವಂಥ ಒಂದು ವರ್ಡ್ ಇರುತ್ತೆ. ಆ ವರ್ಡ್ ನೋಡಿಕೊಂಡು ನೀವೇನು ಮಾಡಬೇಕು, ಸರಿಯಾದ ಉತ್ತರವನ್ನಲ್ಲಿ ಬರೀಬೇಕು. ಇಲ್ಲಿ ಸುನಿಲ್ ವಾಸ್ ವೇಟಿಂಗ್ ಫಾರ್ ಹಿಸ್ ಫ್ರೆಂಡ್ಸ್ ಇನ್ ದ ಬಸ್ ಸ್ಟಾಪ್ ಯೆಸ್ಟರ್ಡೇ ಅಂತ ಬರೆದು